ನಮ್ಮ ಒಳಗೆ ನಾವು ಮಲಗಿದ್ದಂತಹ ಅಜ್ಞಾನ ಎನ್ನುವ ಕತ್ತಲಿನಿಂದ ನಮ್ಮನ್ನು ಎಬ್ಬಿಸಿ ಕೂತ್ಕೊಳ್ಳಿಸಲಿಕ್ಕೆ ಒಳಗೆ ಪುರಾಣ ರೂಪದಲ್ಲಿರುವಂತಹ ಸೂರ್ಯನಾರಾಯಣ ಹುಟ್ಟಿ ಬರಬೇಕು ಅನ್ನುವಂತಹ ಅಪೂರ್ವ ಮಾತು ಪುರಾಣ ನಮ್ಮ ಮುಂದೆ ತೆರೆದಿಡ್ತದೆ. ಹಾಗಾಗಿ ನಿಮ್ಮಲ್ಲಿ ಕೃಷ್ಣನ ಬಗ್ಗೆ ಪ್ರೀತಿ ಇದ್ದರೆ, ಭಗವಂತನ ಬಗ್ಗೆ ವಾತ್ಸಲ್ಯ ಇದ್ದರೆ ಪುರಾಣಗಳನ್ನು ಕೇಳಲೇಬೇಕು ಅಂತ ಹೇಳ್ತಾರೆ. ತಸ್ಮಾದ್ಯದಿ ಹರೇ ಪ್ರೀತೇ ಉತ್ಪಾದೇ ಧೀಯತೆ ಮತಿ ಶ್ರೋತವ್ಯಂ ಅನಿಶಂ ಪುಂಭಿ ಪುರಾಣಂ ಕೃಷ್ಣರೂಪಿಣಃ. ಒಂದು ವೇಳೆ ದೇವರಲ್ಲಿ ಕಿಂಚಿತ್ತಾದರೂ ಭಕ್ತಿ ನಿಮ್ಮ ಒಳಗಿದ್ದರೆ, ಪ್ರೀತಿ ಇದ್ದರೆ, ತಸ್ಮಾದ್ಯದಿ ಹರೇ ಪ್ರೀತೇ ಉತ್ಪಾದೇ ಧೀಯತೆ ಮತಿ. ಪ್ರೀತಿ ಹುಟ್ಟಲಿಲ್ಲ, ಪ್ರೀತಿ ಅಂದರೆ ಭಕ್ತಿ, ಭಕ್ತಿ ಹುಟ್ಟಲಿಲ್ಲ, ಭಗವಂತನ ಬಗ್ಗೆ ಸ್ನೇಹ ಹುಟ್ಟಲಿಲ್ಲ, ಹುಟ್ಟಬೇಕು ಅನ್ನುವಂತಹ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿದ್ದರೆ ಏನು ದಾರಿ, ಭಗವಂತನಲ್ಲಿ ಭಕ್ತಿ ಹುಟ್ಟಲಿಕ್ಕೆ ಏನು ದಾರಿ ಅಂತಂದರೆ ತಸ್ಮಾದ್ಯದಿ ಹರೇ ಪ್ರೀತೇರುತ್ಪಾದೇ ಧೀಯತೆ ಮತಿ ಶ್ರೋತವ್ಯಂ ಅನಿಶಂ ಪುಂಭಿ ಪುರಾಣಂ ಕೃಷ್ಣರೂಪಿಣಃ. ನಿತ್ಯವಾಗಿ ಆ ಪುರಾಣ ಶ್ರವಣವನ್ನು ಮಾಡಿದರೆ ಅದು ಭಗವಂತನ ಭಕ್ತಿಗೆ ಸಾಧಕ ಆಗ್ತದೆ ಅನ್ನುವ ಮಾತು ಪುರಾಣಕಾರರು ಮತ್ತೆ ಮತ್ತೆ ನಮ್ಮ ಮುಂದೆ ಹೇಳ್ತಾರೆ. ಹಾಗಾದರೆ ಪುರಾಣದಲ್ಲಿ ಏನುಂಟು? ಇಷ್ಟೆಲ್ಲ ಹೇಳುವಂತಹ ಪುರಾಣದಲ್ಲಿ ಏನುಂಟು ಕೇಳಿದರೆ ಮತ್ತೇನಿಲ್ಲ. ಅದರಲ್ಲಿರುವಂಥದ್ದು ಇತಿಹಾಸ ಪುರಾಣಾನಾಂ ತತ್ವಂ ನಾರಾಯಣ ಪರಃ ನ ವಿಷ್ಣೋ ಪರಮಂ ದೈವಂ ಲೋಕೆ ವೇದೇ ಚ ದೃಶ್ಯತೆ. ಎಲ್ಲ ಪುರಾಣಗಳಲ್ಲಿರುವಂಥದ್ದು ಇತಿಹಾಸ ಪುರಾಣಾನಾಂ ತತ್ವಂ ನಾರಾಯಣ ಪರಃ. ಅದನ್ನೆಲ್ಲ ಕಡಿದು ಆ ಬೆಣ್ಣೆ ತೆಗೆದು ಬೆಣ್ಣೆಯನ್ನು ಕಾಸಿ ತುಪ್ಪವನ್ನು ನಮ್ಮ ಮುಂದೆ ಇಟ್ಟರೆ ಅದು ಏನು ಹೇಳ್ತದೆ ಅಂತಂದರೆ ಇತಿಹಾಸ ಪುರಾಣಾನಾಂ ತತ್ವಂ ನಾರಾಯಣ ಪರಃ. ಎಲ್ಲ ಇದರದ್ದು ಸಾರಾಂಶ ಏನು ಅಂತಂದರೆ ಶ್ರೇಷ್ಠ ತತ್ವ ಭಗವಂತ ಅವ ಒಬ್ಬನೇ. ನ ವಿಷ್ಣೋ ಪರಮಂ ದೈವಂ ಲೋಕೆ ವೇದೇ ಚ ದೃಶ್ಯತೆ. ಅವನಿಗಿಂತ ದೊಡ್ಡದಾದಂತಹ ದೈವ ಅಥವಾ ಅವನಿಗಿಂತ ದೊಡ್ಡದಾದಂತಹ ಶಕ್ತಿ ಎಲ್ಲಿ ಯಾವ ಕಾಲದಲ್ಲಿಯೂ ಇರಲಿಲ್ಲ ಅನ್ನುವಂತಹ ಮಾತು ಈ ಪುರಾಣಗಳ ಬಗ್ಗೆ ಅನೇಕ ಗ್ರಂಥಗಳಲ್ಲಿ ಸ್ವತಃ ಪುರಾಣದಲ್ಲಿಯೇ ಬಂದಿರುವಂಥದ್ದು. ಇದು ಕೆಲವೊಂದು ಸಂಶೋಧಕರ ಕೆಲವು ಮಾತುಗಳಿಗೆ ಈ ಸಂದರ್ಭದಲ್ಲಿ ಒಂದೆರಡು ಅಂಶಗಳನ್ನು ಹೇಳ್ತೇನೆ. ಪುರಾಣಗಳು ಅನೇಕ ನಮ್ಮ ವಿದೇಶೀಯ ಸಂಶೋಧಕರೆಲ್ಲ ಪುರಾಣಗಳು ತೀರ ಇತ್ತೀಚಿನ ಭಾಗಗಳು ಅಂತ ಹೇಳ್ತಾರೆ. ಅದು ಪ್ರಾಚೀನ ಕಾಲದಲ್ಲಿ ಇರಲಿಲ್ಲ. ಇತ್ತೀಚೆಗೆ ಕೆಲವೊಂದಿಷ್ಟು ವೇದವ್ಯಾಸರು ಮಾಡಿದ್ದು ಅಥವಾ ಕೆಲವೊಂದಿಷ್ಟು ವೇದವ್ಯಾಸರ ಹೆಸರಿನಲ್ಲಿ ಮಾಡಿದ್ದು ಅಂತ ಇದನ್ನು ಸರ್ವಥಾ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೇದದಲ್ಲಿಯೇ ಪುರಾಣಗಳ ಉಲ್ಲೇಖ ಬಂದಿದೆ. ಅಥರ್ವ ವೇದದಲ್ಲಿ ಹೇಳ್ತಾರೆ ಋಚಸ್ಸಾಮಾನಿ ಛಂದಾಂಸಿ ಪುರಾಣಂ ಯಜುಷಾ ಸಹ ಉಚ್ಚಿಷ್ಟಾಜ್ಞಿರೆ ಸರ್ವೇ ದಿವಿ ದೇವಾದಿವಿಶ್ರಿತಾ ಅನ್ನುವಂತಹ ಅಥರ್ವ ವೇದಾದಿ ಮಂತ್ರಗಳಲ್ಲಿ ಅತ್ಯಂತ ಸ್ಪಷ್ಟ ರೂಪದಲ್ಲಿ ಪುರಾಣವನ್ನು ಉಲ್ಲೇಖಿಸ್ತಾರೆ. ಹಾಗಾಗಿ ಈ ಈಗಿನ ಆಧುನಿಕ ಸಂಶೋಧಕರು ಹೇಳಿರುವಂಥದ್ದು ಪುರಾಣಗಳು ಅರ್ವಾಚೀನ ಗ್ರಂಥಗಳು, ಪ್ರಾಚೀನ ಗ್ರಂಥಗಳಲ್ಲ ಅನ್ನುವಂಥದ್ದು ಸರ್ವಾತ್ಮನ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಮಾತು. ಇಂತಹ ಸಂಶೋಧನೆ ನಮ್ಮ ಭಾರತೀಯ ತತ್ವ ಸಿದ್ಧಾಂತದ ಹಾದಿಯನ್ನು ತಪ್ಪಿಸುವಂತಹ ಸಂಶೋಧನೆಗಳು. ಇದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಹೇಗೆ ಪುರಾಣಗಳನ್ನು ಅಧ್ಯಯನ ಮಾಡುವಾಗ ಅದರಲ್ಲಿ ಒಂದಿಷ್ಟು ಗೊಂದಲಗಳು ಬರ್ತದೆ, ಹೇಗೆ ಒಂದಿಷ್ಟು ಸಂದಿಗ್ಧತೆಗಳನ್ನು ನಿರ್ಮಾಣ ಮಾಡಿಕೊಡ್ತಾರೆ, ಹಾಗೆಯೇ ಭಾರತೀಯ ತತ್ವ ಸಿದ್ಧಾಂತವನ್ನು ಅಧ್ಯಯನ ಮಾಡುವಾಗ ಯಾವತ್ತು ನಾವು ವಿದೇಶಿಯರ ಗ್ರಂಥಗಳನ್ನು ಇಟ್ಟುಕೊಂಡು ನೋಡ್ತೇವೆ ನಮ್ಮನ್ನು ಹಾದಿ ತಪ್ಪಿಸಿ ಬಿಡ್ತಾರೆ. ವೇದಗಳಿಗೆ ಹೇಳ್ತಾರೆ, ವೇದಗಳಲ್ಲಿ ಅಗ್ನಿಯ ಸ್ತುತಿ ಉಂಟು, ವಾಯುವಿದ್ದುಂಟು, ವರುಣನ ಸ್ತುತಿ ಉಂಟು. ಅಗ್ನಿಯ ಸ್ತುತಿ ಯಾಕಾಯಿತು ಅಂತ ಕೇಳಿದರೆ ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ. ಇದು ಯಾಕೆ ಬಂತು ಕೇಳಿದರೆ ಅದು ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಕಾಳ್ಗಿಚ್ಚು ಬಂತು. ಕಾಳ್ಗಿಚ್ಚಿನಿಂದ ತಾವು ಬೆಂದು ಸುಟ್ಟು ಕರಕಲಾಗುವಂತಹ ಸ್ಥಿತಿ ಬಂದಾಗ ಏನೋ ಒಂದು ಮಂತ್ರ ಹೇಳಿದರು. ಆ ಮಂತ್ರ ಅಗ್ನಿದೇವನಿಗೆ ಅಂತ ಹೇಳಿದರು. ಅದರಿಂದಾಗಿ ಕಾಡ್ಗಿಚ್ಚು ಶಮನ ಆಯಿತು ಅಂತ ಹೇಳ್ತಾರೆ. ಇದು ವೇದಗಳು ಸೃಷ್ಟಿಯಾದದ್ದು. ವೇದದಲ್ಲಿ ಅಗ್ನಿದೇವನ ಸ್ತುತಿ ಯಾಕೆ ಬಂತು ಅಂತ ಕೇಳಿದರೆ ಈ ಕಾರಣಕ್ಕೋಸ್ಕರ ಅಗ್ನಿಮೀಳೆ ಅನ್ನುವಂಥ ಅಗ್ನಿಯ ಸ್ತುತಿ ಬಂತು. ಜೋರು ಮಳೆ ಬಂತು, ಮಳೆಯಿಂದ ಪ್ರವಾಹ ಬಂತು, ಪ್ರವಾಹದಿಂದಾಗಿ ಕೊಚ್ಚಿ ಹೋಗುವ ಸ್ಥಿತಿ ನಿರ್ಮಾಣ ಆದಾಗ ವರುಣದೇವನನ್ನು ಸ್ತುತಿಸಿದರು. ಸುಂಟರ ಗಾಳಿ ಬಂತು, ಬಿರುಗಾಳಿ ಬಂತು, ಪರಸ್ಪರ ಅದರ ಮಧ್ಯಕ್ಕೆ ಸಿಕ್ಕಿ ಮರಗಳ ಅಡಿಯಲ್ಲಿ ಬಿದ್ದು ಮರಣ ಹೊಂದುವ ಪರಿಸ್ಥಿತಿ ಬಂದಾಗ ವಾಯ ವಾಯಾಹಿ ವೀತಯೇ ಅನ್ನುವಂತಹ ವಾಯುವಿನ ಸ್ತುತಿ ಮಾಡಿದ್ರು ವೇದದ ಮೂಲಕವಾಗಿ ಅಂತ. ಹೀಗೆ
ಇವತ್ತು ಯಾವುದನ್ನೆಲ್ಲ ನಾವು ಅತ್ಯಂತ ಪ್ರಾಚೀನ ಅಂತ ಹೇಳ್ತೇವೆ, ಧಾರ್ಮಿಕ ಶ್ರದ್ಧೆಯಿಂದ ನಂಬುತ್ತಾ ಬಂದಿದ್ದೇವೆ, ಅದೆಲ್ಲವೂ ಕೂಡ ನಿರಾಧಾರ, ನಿರ್ಮೂಲ ಅನ್ನುವಂತಹ ದೊಡ್ಡ ವ್ಯವಸ್ಥಿತವಾದಂತಹ ಸೃಷ್ಟಿ ಅದು ವಿದೇಶಿಯ ವಿದ್ವಾಂಸರಿಂದ ನಡೆದಿದೆ. ಇಲ್ಲಿ ಯಾವ ಭಾಗವನ್ನು ಅವರು ಅರ್ವಾಚೀನ ಅಂತ ಹೇಳ್ತಾರೆ, ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾರೆ, ಅದೇ ಭಾಗದ ಉತ್ತರದಲ್ಲಿ ಅದಕ್ಕೆ ಉತ್ತರವೂ ಉಂಟು ವೇದದಲ್ಲಿ, ಅವರು ಅದನ್ನು ಮರೆತು ಬಿಡ್ತಾರೆ. ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ, ಇಷ್ಟು ಮಾತ್ರ ಅವ್ರು ಹೇಳ್ತಾರೆ. ಅಗ್ನಿ ಪೂರ್ವೇಭಿ ಋಷಿಭಿರೀಡ್ಯ ನೂತನೈರುತ, ಅದು ವೇದ ಮಂತ್ರ ಹೇಳ್ತದೆ. ಇದು ಈಗ ಮಾಡ್ತಾ ಇರುವಂಥದ್ದಲ್ಲ, ಪೂರ್ವೇಭಿ, ನಮಗಿಂತ ಎಷ್ಟೋ ಪೂರ್ವಕಾಲದಲ್ಲಿ ಬಂದಿರುವಂತಹ ಜ್ಞಾನಿಗಳಿಂದಲೂ ಕೂಡ ಈ ಅಗ್ನಿದೇವ ಸ್ತುತ್ಯನಾಗಿದ್ದಾನೆ. ಅವರಿಗೆ ನನ್ನಕ್ಕಿಂತ ಪೂರ್ವದಲ್ಲಿ ಬಂದಂತಹ ಜ್ಞಾನಿಗಳೆಲ್ಲ ನನ್ನನ್ನು ಸ್ತೋತ್ರ ಮಾಡಿದ್ದಾರೆ. ನೂತನೈರುತ, ಈಗ ಬರ್ತಾ ಇರುವಂತಹ ಹೊಸತ್ತು ಜ್ಞಾನಿಗಳು ಕೂಡ ಈ ಅಗ್ನಿದೇವನನ್ನು ಸ್ತುತಿ ಮಾಡ್ತಾರೆ ಅಂತ ಅಂದಾಗ ಅವರು ಏನು ಹೇಳ್ತಾರೆ, ಕಾಳ್ಗಿಚ್ಚು ಬಿದ್ದಾಗ ಅದರಿಂದ ರಕ್ಷಿಸಿಕೊಳ್ಳಿಕ್ಕೆ ಈ ಮಂತ್ರಗಳನ್ನು ಕಂಡು ಹಿಡಿದ್ರು ಅಂತ. ಆ ಮಂತ್ರಗಳೇ ಹೇಳ್ತವೆ ಇದು ಇವತ್ತು ಕಂಡು ಹಿಡಿದದ್ದಲ್ಲ, ಇದಕ್ಕಿಂತ ಹಿಂದೆಯೂ ಕೂಡ ಜ್ಞಾನಿಗಳು ಈ ಮಂತ್ರಗಳನ್ನು ಹೇಳ್ತಾ ಇದ್ರು ಅಂತ. ಹಾಗಾಗಿ ಇಂತಹ ನಿರಾಧಾರವಾದ, ಹಾದಿ ತಪ್ಪಿಸುವ, ತಪ್ಪು ಸಂದೇಶಗಳನ್ನು ಜಗತ್ತಿಗೆ ಕೊಡುವಂತಹ ಅನೇಕಾನೇಕ ಗ್ರಂಥಗಳು ಪಾಶ್ಚಾತ್ಯ ವಿದ್ವಾಂಸರಿಂದ ರಚಿಸಲ್ಪಟ್ಟು ಇವತ್ತು ಯಾರು ಸಂಶೋಧಕರು ಅಂತ ಹೊರಟಿದ್ದಾರೆ ಅವರಿಗೆಲ್ಲ ಅತ್ಯಂತ ಕಠಿಣ. ಇದೇ ಪ್ರಹಾರ, ಇದೇ ವಿಷಯಗಳು ನಮ್ಮ ಪುರಾಣದಲ್ಲಿಯೂ ಕೂಡ ಬಂದು ಕೂತಿದೆ. ಭವಿಷ್ಯ ಪುರಾಣವನ್ನು ನೀವು ತೆಗೆದರೆ ಎಷ್ಟು ಅಂಶಗಳು, ಇಂಗ್ಲೆಂಡಿನ ರಾಣಿಯಿಂದ ಹಿಡಿದು ಜನವರಿ ಫೆಬ್ರವರಿಯಿಂದ ಹಿಡಿದು ಎಲ್ಲ ವಿಷಯಗಳನ್ನು ಕೂಡ ಭವಿಷ್ಯ ಪುರಾಣದಲ್ಲಿ ತುರುಕಿಸಿಬಿಟ್ಟಿದ್ದಾರೆ. ಆ್ಯಡಮ್ ಈವ್ ಅವರ ಕಥೆಯನ್ನು ಪುರಾಣಗಳಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಎಂತ ನಮಗೆ ಯಾವುದು ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ ಅದನ್ನೆಲ್ಲ ತುರುಕಿಸಿ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಈ ಎಲ್ಲ ಕಸಗಳ ರಾಶಿಯಲ್ಲಿ ಯಾವುದು ರಸ ಅಂತ ಹುಡುಕಿ ತೆಗಿಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ಎಷ್ಟೋ ಸಲ ನಾವು ಸೋತು ಬಿಡ್ತೇವೆ, ಸಾಧ್ಯ ಆಗುವುದೇ ಇಲ್ಲ. ವರಾಹ ಪುರಾಣದಲ್ಲಿಯೂ ದೃಷ್ಟಾಂತ ಉಂಟು. ಸುಮಾರು 13-14ನೇ ಅಧ್ಯಾಯದ ನಂತರದಲ್ಲಿ ಒಂದಿಷ್ಟು ಶಿವನ ವರ್ಣನೆಯನ್ನು ಹೇಳ್ತಾರೆ. ಸರಿಯಪ್ಪ, ಪುರಾಣದಲ್ಲಿ ಶಿವವರ್ಣನೆ ಇದೆಲ್ಲ ಹೇಳುವಂಥದ್ದು ಮತ್ತೆ ನೇಪಾಳದಲ್ಲಿ ಇರುವಂತಹ ಪಶುಪತಿನಾಥನ ದೇವಸ್ಥಾನದ ಬಗ್ಗೆ ಅಲ್ಲಿಯ ವಿದ್ವಾಂಸರು ಬರೆದು ಸೇರಿಸಿ ಹಾಕಿ ಕೊಟ್ಟು ಬಿಟ್ಟಿದ್ದಾರೆ. ಮಂದೂರು ಕ್ಷೇತ್ರ ಅಂತ ಯಾವುದೋ ಒಂದು ಊರಿನಲ್ಲಿರುವಂತಹ ಒಂದು ಕ್ಷೇತ್ರ, ಅದೆಲ್ಲ ಓದಿ ಆದ ನಂತರ ಗೊತ್ತಾಗ್ತದೆ ಇದು ಯಾವುದೋ ಒಂದು ಊರಿನ ವಿದ್ವಾಂಸರು ಬರೆದು ವರಾಹ ಪುರಾಣದಲ್ಲಿ ಸೇರಿಸಿ ಹಾಕಿದ್ದು ಅಂತ. ಹೀಗೆ ಒಂದಷ್ಟು ಕಸಗಳ ರಾಶಿಯಲ್ಲಿ ಯಥಾರ್ಥವಾದಂತಹ ರಸವನ್ನು ತೆಗಿಲಿಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಎಲ್ಲ ಸಂಶೋಧಕರು ಕೂಡ ಈ ನಮ್ಮ ಪುರಾಣದ ವೇದಗಳ ದಾರಿಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ದೊಡ್ಡ ಬೆಲೆಯನ್ನು ಕೊಡ್ತಾ ಇರುವಂಥದ್ದು ನಾವು. ಹಾಗಾಗಿ ಪುರಾಣಗಳ ಬಗ್ಗೆ ದೊಡ್ಡ ಅಸಡ್ಡೆ ನಮ್ಮಲ್ಲಿ ಬಂದು ಹೋಗಿದೆ. ಆಡುಮಾತಿನಲ್ಲಿ ಹೇಳ್ತೇವಲ್ಲ, ಪುನಃ ಪುರಾಣ ಸುರಾಯಿತು ಅಂತ. ಪುರಾಣ ಸುರಾಯಿತು ಅಂತ ಹೇಳಿದ್ರೆ ಅರ್ಥ ಆಗದ್ದನ್ನು ಹೇಳ್ತಾನೆ ಅಂತ ಅರ್ಥ. ಅಲ್ಲಿವರೆಗೆ ನಾವು ಬಂದು ನಿಂತಿದ್ದೇವೆ. ಆದರೆ ಪುರಾಣ ಅನ್ನುವಂಥದ್ದು ಇವರು ಯಾವ ಸಂಶೋಧಕರೂ ಹೇಳುವಷ್ಟು ಸಣ್ಣ ವಿಷಯಗಳಲ್ಲ, ಅದು ಅತ್ಯಂತ ಪ್ರಾಚೀನ ವಿಷಯಗಳು. ಗೌತಮ ಧರ್ಮಸೂತ್ರದಲ್ಲಿ ಒಂದು ಅಪೂರ್ವ ಮಾತು ಬರ್ತದೆ. ರಾಜನಿಗೆ ಸಲಹೆ ಕೊಡಲಿಕ್ಕೆ ಒಂದು ದೊಡ್ಡ ಮಂತ್ರಿಮಂಡಲ ಇರ್ತದೆ. ಯಾವುದೋ ನ್ಯಾಯ ತೀರ್ಮಾನ ಆಗಬೇಕು, ಯಾವುದೋ ಒಂದು ವಿಷಯದ ಬಗ್ಗೆ ನಿರ್ಣಯ ತಗೊಳ್ಬೇಕು. ಅಂತಹ ಮಂತ್ರಿಮಂಡಲ ಅವರು ತೀರ್ಮಾನವನ್ನು ಕೊಡುವ ಮುಂಚೆ ಯಾವುದನ್ನೆಲ್ಲ ತಿಳಿದಿರಬೇಕು ಅಂತ ಗೌತಮ ಧರ್ಮಸೂತ್ರಕಾರ ಹೇಳ್ತಾರೆ. ತಸ್ಯ ಚ ವ್ಯವಹಾರೋ ವೇದೋ ಧರ್ಮಶಾಸ್ತ್ರಾಣ್ಯಂಗಾನಿ ಉಪವೇದಾ ಪುರಾಣಂ ಅಂತ. ಒಂದು ನ್ಯಾಯ ತೀರ್ಮಾನವನ್ನು ಕೊಡುವ ಮುಂಚೆ ಪುರಾಣ ಶಾಸ್ತ್ರವನ್ನು ಕೂಡ ಅರ್ತಿರಬೇಕು. ಯಾಕೆ? ನ್ಯಾಯ ತೀರ್ಮಾನಕ್ಕೆ ಸಹಕಾರಿಯಾದಂತಹ ಅನೇಕ ಅಂಶಗಳು ಈ ಪುರಾಣದಲ್ಲುಂಟು. ಅದಕ್ಕಾಗಿ ನಮ್ಮ ಪ್ರಾಚೀನ ಅಧ್ಯಯನ ಪರಂಪರೆಯಲ್ಲೆಲ್ಲ ಈ ಪುರಾಣಗಳಿಗೂ ಕೂಡ ಒಂದು ಉತ್ತಮವಾದಂತಹ ಸ್ಥಾನ ಇತ್ತು. ಅದು ಉಪನಿಷತ್ತಿನಲ್ಲೂ ಬರ್ತದೆ. ಋಗ್ವೇದಂ ಭಗವೋ ಅಧ್ಯೇಮಿ, ಯಜುರ್ವೇದಂ ಸಾಮವೇದಂ ಅಥರ್ವಣಂ ವಾಕೋ ವಾಕ್ಯಂ ಇತಿಹಾಸಂ ಪುರಾಣಂ ಅಂತ ಉಪನಿಷತ್ತಿನಲ್ಲಿಯೂ ಕೂಡ ಪುರಾಣ ಅಧ್ಯಯನ ನಡೀತಾ ಇತ್ತು ಅಂತ ಅಂತಾರೆ. ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರಾಂಗ ಮಿಶ್ರಿತಾ ವೇದಾ ಸ್ಥಾನಾನಿ ವಿದ್ಯಾನಾಂ ಧರ್ಮಸ್ಯ ಚ 14 14 ವಿದ್ಯಾಸ್ಥಾನಗಳು ಅಂತ ಯಾವುದನ್ನು ನಿರ್ಣಯ ಮಾಡಿದ್ದಾರೆ. ಅದರಲ್ಲಿ 14 ವಿದ್ಯಾಸ್ಥಾನಗಳಲ್ಲಿ ಪುರಾಣ ಅನ್ನುವಂಥದ್ದು ಕೂಡ ಒಂದು ವಿದ್ಯೆಯ ಭಾಗ ಅಂತ
ಪ್ರಾಚೀನರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಹಾಗೆ ನಮ್ಮ ಜೀವನದಲ್ಲಿ ಅಧ್ಯಯನ ಮಾಡುವಂತಹ ಅನೇಕಾನೇಕ ಶಾಸ್ತ್ರಗಳಲ್ಲಿ ಅನೇಕಾನೇಕ ಭಾಗಗಳಲ್ಲಿ ಅವಿಭಾಜ್ಯವಾಗಿದ್ದದ್ದು ಪುರಾಣ. ಅದಕ್ಕೆ ದೊಡ್ಡ ಉನ್ನತವಾದಂತಹ ಸ್ಥಾನ ಇತ್ತು. ಆದರೂ ಕೇವಲ ಅಧ್ಯಯನ ಮಾತ್ರ ಅಂತಲ್ಲ, ಅಪೂರ್ವವಾದಂತಹ ಸ್ಥಾನ ಇತ್ತು. ಆ ಅಪೂರ್ವ ಸ್ಥಾನ ಇದ್ದ ಕಾರಣಕ್ಕಾಗಿಯೇ ಇದನ್ನು ನಾವು ವೇದಗಳಿಗಿಂತಲೂ ದೊಡ್ಡದು ಅಂತ ಹೇಳಿತ್ತು. ಒಂದು ತಕ್ಕಡಿಯಲ್ಲಿ ಹಾಕಿದ್ರಂತೆ, ಒಂದು ಭಾಗದಲ್ಲಿ ಎಲ್ಲ ಪುರಾಣ ಗ್ರಂಥಗಳು, ಏಕತಸ್ತು ಪುರಾಣಾನಿ ಸೇತಿಹಾಸಾನಿ ಕೃತ್ಸ್ನಶಃ. ಒಂದು ಭಾಗದಲ್ಲಿ ಪುರಾಣ ಇತಿಹಾಸಗಳನ್ನೆಲ್ಲ ತಕ್ಕಡಿಯಲ್ಲಿ ಹಾಕಿದರು. ಇನ್ನೊಂದು ಭಾಗದಲ್ಲಾಗುವಾಗ ಏಕತ್ರ ಪರಮಂ ವೇದಂ, ಇನ್ನೊಂದು ಭಾಗದಲ್ಲಿ ಎಲ್ಲ ವೇದಗಳನ್ನು ಕೂಡ ಹಾಕಿದಾಗ ಯಾವುದು ಹೆಚ್ಚು ತೂಗಿತ್ತು ಅಂತ ಹೇಳಿದ್ರೆ ಏತದೇವಾತಿರಿಚ್ಯತೆ, ಪುರಾಣಗಳೇ ಕೂಡ ಪುರಾಣಗಳು ಇತಿಹಾಸಗಳಿದ್ದಂತಹ ತಕ್ಕಡಿಯ ಭಾಗ ಉಂಟು, ಅದೇ ಭಾರ ಹೆಚ್ಚಾಯ್ತಂತೆ. ಅಂದರೆ ನಮಗೆ ಸ್ವೀಕಾರ ಮಾಡಲಿಕ್ಕೆ ಬೇಕಾದಂತಹ, ಅರ್ಥ ಮಾಡಿಸಲಿಕ್ಕೆ ಬೇಕಾದ ಸಾಕಷ್ಟು ಶಕ್ತಿ ತೂಕ ಪುರಾಣಗಳಲ್ಲಿ ಉಂಟು ಅನ್ನುವ ಮಾತು ಇದೆಲ್ಲ ಬಂದಿರುವಂಥದ್ದು. ಇಂತಹ ಪುರಾಣಗಳ ಪ್ರವೇಶ ಹೇಗೆ ಮಾಡಬೇಕು ಅನ್ನೋದಕ್ಕೆ ಸರಿಯಾದ ದಾರಿಯನ್ನು ತೋರಿಸಿಕೊಟ್ಟಿರುವವರು ಶ್ರೀಮದಾಚಾರ್ಯರು. ಪುರಾಣಗಳ ಬಗ್ಗೆ ಅನೇಕ ಮಾತುಗಳನ್ನು ಪೂರ್ವಾಚಾರ್ಯರುಗಳು ಕೂಡ ಹೇಳಿದ್ದಾರೆ, ಹೇಳಲಿಲ್ಲ ಅಂತಲ್ಲ. ಆದರೆ ಒಂದು ಪುರಾಣದ ಅಧ್ಯಯನವನ್ನು ಮಾಡುವಾಗ ನಮ್ಮ ಜೀವನದಲ್ಲಿ ಅನುಭವಿಸುವಂತಹ ಸಮಸ್ಯೆಗಳು, ಯಥಾರ್ಥವಾದಂತಹ ಅಧ್ಯಯನಶೀಲನಿಗೆ ಬರುವಂತಹ ತೊಂದರೆಗಳು, ಇದು ಯಾವ್ದ್ಯಾವುದು ಬರ್ತದೆ ಅನ್ನುವ ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಬರೆದು ತೋರಿಸಿದ್ದಾರೆ, ನಮಗೆ ಹೇಳಿಕೊಟ್ಟಿದ್ದಾರೆ. ಅದನ್ನು ಮರೆತು ನಾವು ಪುರಾಣ ಪ್ರಪಂಚದಲ್ಲಿ ವಿಹರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಚಾರ್ಯರು ಹೇಳ್ತಾರೆ, ಕ್ವಚಿನ್ ಮೋಹಾಯಾಸುರಾಣಾಂ ವ್ಯತ್ಯಾಸ ಪ್ರತಿಲೋಮತ ಉಕ್ತ ಗ್ರಂಥೇಶು ತಸ್ಮಾದ್ಧಿ ನಿರ್ಣಯೋಯಂ ಕೃತೋಧನ. ಯಾಕೆ ಈ ನಿರ್ಣಯ ಬೇಕು ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ? ಪುರಾಣದ ಭಾಷೆ ತುಂಬ ಸರಳ, ಸಾಮಾನ್ಯ ಸಂಸ್ಕೃತ ಬಂದವನಿಗೂ ಕೂಡ ಅರ್ಥ ಆಗ್ತದೆ. ಇಂತಹ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಗ್ರಂಥದ ಅಗತ್ಯ ಏನುಂಟು ಅಂತಂದರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಕ್ವಚಿನ್ ಮೋಹಾಯ ಅಸುರಾಣಾಂ ವ್ಯತ್ಯಾಸ ಪ್ರತಿಲೋಮತ ಉಕ್ತ ಗ್ರಂಥೇಶು ತಸ್ಮಾದ್ಧಿ ನಿರ್ಣಯೋಯಂ ಕೃತೋಧನ. ಕೆಲವೊಂದು ಬಾರಿ ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ, ಹೋಗ್ತಾ ಇರುವಂತಹ ದಾರಿಯಲ್ಲಿ ನಮ್ಮನ್ನು ಸ್ವಲ್ಪ ಡೈವರ್ಟ್ ಮಾಡಲಿಕ್ಕೆ ಪುರಾಣಕಾರರು ಬೇರೆ ಬೇರೆ ರೀತಿಯಾದಂತಹ ಪ್ರಯೋಗಗಳನ್ನು ಮಾಡ್ತಾರೆ. ಓದುವ ಮುಂಚೆ ಇದನ್ನು ತಿಳ್ಕೊಳ್ಳಿ ಅಂತ ಅಂತಾರೆ ಆಚಾರ್ಯರು. ಯಾವುದು ಡೈವರ್ಷನ್ ಕೊಡ್ತಾರೆ?